ಹಾಯ್ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ದ್ವಿತೀಯ PUCಗೆ ಸಂಬಂಧಪಟ್ಟ ಒಂದು ಎರಡನೇ ಎಕ್ಸಾಮು 29/4/2024 ಪ್ರಾರಂಭ ಆಗಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಇವಾಗ ನೀವು ಮೊದಲಿಗೆ ಒಂದು ಬೇಸಿಂದ ಅಂದರೆ ಒಂದು ಬ್ಲೂ ಪ್ರಿಂಟ್ ಮಾಡಲ್ ಕ್ವಶನ್ ಪೇಪರ್ಸ್ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓದ್ಕೊಳ್ಳೋರು ನೆಕ್ಸ್ಟ್ ಓದ್ಕೋಬೇಕನ್ನೋರು. ಅದಕ್ಕಾಗಿ ನಿಮಗೆ ಎಷ್ಟೋ ಜನದ ಹತ್ರ ಬ್ಲೂ ಪ್ರಿಂಟ್ ಇಲ್ಲ. ಅದಕ್ಕಾಗಿ ನಾನು ಇವಾಗ ಕನ್ನಡ ಮತ್ತು ಇಂಗ್ಲೀಷ್ದು ಎರಡು ಬ್ಲೂ ಪ್ರಿಂಟ್ ಇದರಲ್ಲಿ ಕೊಡ್ತಾಯಿದ್ದೀನಿ. ಇದು ಸಾಮಾನ್ಯ ಎಲ್ರಿಗೂ ಸೇಮ್ ಇರುತ್ತೆ, ಕನ್ನಡ ಆ್ಯಂಡ್ ಇಂಗ್ಲೀಷ್, ಸೈನ್ಸ್, ಆರ್ಟ್ಸ್, ಕಾಮರ್ಸು. ಅದಕ್ಕಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಪೂರ್ತಿ ಒಂದು ಬ್ಲೂ ಪ್ರಿಂಟ್ ಇದೆ 2024. ನೆಕ್ಸ್ಟು ಒಂದು ಮಾಡೆಲ್ ಪೇಪರ್ ಬಿಟ್ಟಿದ್ರಲ್ಲ ಬೋರ್ಡಿಂದ, ಅದು ಇದೆ. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಟೋಟಲ್ 2 ಸಬ್ಜೆಕ್ಟ್ನ ಇದರಲ್ಲಿ ಬಿಡ್ತೀನಿ. ನಾನು ಇವತ್ತಿಂದ ಹೇಳಿದ್ದೀನಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಎಲ್ಲನೂ. ಆರ್ಟ್ಸು, ಸೈನ್ಸು, ಕಾಮರ್ಸ್ 3 ಸ್ಟ್ರೀಮ್ದು ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಒಂದೊಂದೇ ಆಗಿ ಬಿಡ್ತಾ ಹೋಗ್ತೀನಿ. ಇವಾಗ ಮೊದಲಿಗೆ ನೀವು ಎಲ್ಲ ಸಬ್ಜೆಕ್ಟ್ದು ನಾನು ಇವಾಗ ಬ್ಲೂ ಪ್ರಿಂಟ್ ಬಿಟ್ಬಿಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಇಲ್ಲಿ ನೋಡ್ಕೊಳ್ಳಿ. ಒಂದು ಅವಧಿ, ಒಂದು ಅಂಕಗಳು ಎಷ್ಟಿದೆ ನಿಗದಿ ಆಗಿರೋದು, ಅದಾದಮೇಲೆ ಒಂದು ಜ್ಞಾನದ ಮೇಲೆ ಇಷ್ಟು, ಒಂದು ಗ್ರಹಿಕೆ ಮೇಲೆ ಒಂದು, ಅಭಿವ್ಯಕ್ತಿ ಮೇಲೆ ಒಂದು, ಈ ಥರ ನೋಡ್ತಾ ಹೋಗಿ. ಅದು ಪದ್ಯಗಳು, ಇದು ಪಾಠಗಳಿಂದ ನೋಡಿ ಟೋಟಲ್ ಇಷ್ಟಿದೆ. ಇದು ಮಾಡೆಲ್ ಪೇಪರ್ ನೋಡೋಣ ಬನ್ನಿ ಹಂಗೆ. ನೋಡಿ ಎಷ್ಟೋ ಜನದ ಹತ್ರ ಈ ಮಾಡೆಲ್ ಪೇಪರ್ ಆ್ಯಂಡ್ ಬ್ಲೂ ಪ್ರಿಂಟ್ ಇಲ್ಲ. ಅದಕ್ಕಾಗಿ ನಾನು ಒಂದು ಬೇಸ್ಮೆಂಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಒಂದು ಬ್ಲೂ ಪ್ರಿಂಟು ಮಾಡೆಲ್ ಕ್ವಶನ್ ಪೇಪರ್, ಅದಾದಮೇಲೆ ಒಂದು 2024 ರೀಸೆಂಟ್ಲಿ ನಡೆದಿರೋ ಒಂದು ಎಕ್ಸಾಮ್ 1 ಪೇಪರ್. ಇಷ್ಟನ್ನು ಎಲ್ಲ ಸಬ್ಜೆಕ್ಟು ಕವರ್ ಫಸ್ಟ್ ಮಾಡಿಬಿಡ್ತೀನಿ. ಅದಾದಮೇಲೆ ನಿಮಗೆ ಒಂದು ಕ್ವಶನ್ಸ ಕೊಡ್ತಾ ಹೋಗ್ತೀನಿ. ಫಸ್ಟ್ ನೀವು ಈ 3 ಕನ್ಫರ್ಮ್ ಆಗಿ ಬ್ಲೂ ಪ್ರಿಂಟು, ಮಾಡೆಲ್ ಪೇಪರ್ ಮತ್ತು ಮೊನ್ನೆ ನಡೆದ ಎಕ್ಸಾಮ್ 1 ಒಂದು ಪೇಪರ್ನ ಇಷ್ಟು ಓದಿದರೆ ನೀವು ಕನ್ಫರ್ಮ್ ಪಾಸ್ ಆದಂಗೆ. ಅದಕ್ಕಾಗಿ ಹೇಳ್ತಾಯಿದ್ದೀನಿ ನಾನು, ಅವನ್ನ ಯಾವತ್ತೂ ಮರಿಬೇಡಿ. ಬನ್ನಿ ಇವಾಗ ನೋಡಿ ಕನ್ನಡ ಪೇಪರ್ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನೇ ಬೇಕಿದ್ರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಈ ಒಂದು ಚಾನಲ್ನ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ನಾನು ಫಾಲೋ ಮಾಡ್ಬೋದು. ಅಲ್ಲಿ ಹೋಗಿ ನೀವು ನನಗೆ ಮೆಸೇಜ್ ಮಾಡಿ. ಏನಿದ್ದು ಡೌಟ್ಸ್ ಇದ್ದರೆ ಅಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ಮಾಡೆಲ್ ಪೇಪರು ಪೂರ್ತಿ ಎಷ್ಟೋ ಜನದ ಹತ್ರ ಇರೋಲ್ಲ ಇದು. ಅದಕ್ಕಾಗಿ ಒಂದು ಸತಿ ಕೊಡ್ತಾಯಿದ್ದೀನಿ ನಿಮಗೆ. ಇದು ಫಸ್ಟು ಇದನ್ನು ನಾನೆಲ್ಲ ಒಂದು ಪ್ಲೇ ಲಿಸ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವೆಲ್ಲನೂ ಒಂದು ಪ್ಲೇ ಲಿಸ್ಟ್ಗೆ ಹಾಕ್ತೀನಿ. ನೀವು ಅಲ್ಲಿ ನೋಡ್ಕೊಳ್ಳಿ. ಹುಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನನ್ನ ಚಾನಲಲ್ಲಿ. ಅದಕ್ಕಾಗಿ ನೋಡ್ತಾ ಹೋಗಿ. ಒಂದು ಭಾಷಾಭ್ಯಾಸ, ಈ ನಾನರ್ಥ, ಕ್ರಿಯಾಧಾತುಗಳು ಮತ್ತು ಈ ನುಡಿಗಟ್ಟುಗಳು, ಗುಣವಾಚಕಗಳು. ಇದ್ರ ಬಗ್ಗೆ ಎಲ್ಲನೂ ಶೀಘ್ರದಲ್ಲೇ ವೀಡಿಯೋ ಬರುತ್ತೆ. ಎಲ್ಲದ್ರ ಬಗ್ಗೆಯೂ ನಾನು ಹುಡುಕಿ ಯಾವ್ದು ಬರುತ್ತೆ ಅನ್ನೋದೊಂದು ಕನ್ಫರ್ಮ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಈ ಪ್ರಬಂಧ ಆ್ಯಂಡ್ ಈ ಗಾದೆಗಳು, ಲೆಟರ್ ರೈಟಿಂಗ್ ಎಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲೇ ಅವು ಬಿಡ್ತಾ ಹೋಗ್ತೀನಿ. ಬನ್ನಿ ಇಂಗ್ಲೀಷ್ ನೋಡೋಣ ಹಂಗೆ. ಇದೊಂದೇ ವೀಡಿಯೋದಲ್ಲಿ ಕವರ್ ಮಾಡಿಬಿಡ್ತೀನಿ ಕನ್ನಡ ಇಂಗ್ಲೀಷ್. ಇದನ್ನೆಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನೋಡ್ತಾ ಹೋಗಿ. ನೋಡಿ ಇದೊಂದು ಬ್ಲೂ ಪ್ರಿಂಟ್ ಫಾರ್ ದ ಮಾಡೆಲ್ ಕ್ವಶನ್ ಪೇಪರ್ 2023-24. ನೋಡ್ತಾ ಹೋಗಿ. ಮೊದಲನೇದು ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಒಂದು 2 ಡಿಯರಿಂದ 1 ಮಾರ್ಕ್ಸ್ದೊಂದು, ಒಂದು 4 ಮಾರ್ಕ್ಸ್ದೊಂದು, ಅದಾದಮೇಲೆ ಒಂದು ಗ್ರಾಮರ್ ಇರುತ್ತೆ, ಪ್ಯಾಸಿವ್ ಫಾರ್ಮ್ಸ್ದು. ಈ ಪಾಠದಿಂದನೇ ಬರುತ್ತೆ. ಆಮೇಲೆ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಫ್ರಮ್ ದ ಫಾರೆಸ್ಟ್, ಇದರಿಂದ 1 ಮಾರ್ಕ್ಸ್ದೊಂದು, 4 ಮಾರ್ಕ್ಸ್ದೊಂದು, ಆ್ಯಂಡ್ ಒಂದು ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸ್ ಅಥವಾ ವೊಕ್ಯಾಬ್ಯುಲರಿ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಲಿಂಕರ್ಸು, ಈ ರಿಪೋರ್ಟೆಡ್ ಸ್ಪೀಚು ಯಾವ್ಯಾವ ಪಾಠದಿಂದ ಬರುತ್ತೆ ಅಂತ ಎಲ್ಲ ಕ್ಲೀನಾಗಿ ಕೊಟ್ಟವ್ರೆ. ಎಕ್ಸ್ಟ್ರಾ ಓದ್ಕೋಬೇಡಿ, ಬ್ಲೂ ಪ್ರಿಂಟ್ನ ಫಾಲೋ ಮಾಡಿ. ಪದ್ಯಗಳಂತ ಇನ್ನೇನಿಲ್ಲ. ಇದ್ರದ್ದು ಎಲ್ಲರದ್ದು ಸಮರಿ ರೆಡಿ ಮಾಡಿದ್ದೀನಿ. ಅದೆಲ್ಲ ಶೀಘ್ರದಲ್ಲೇ ಸಮರಿ ಕೂಡ ಬಿಟ್ಬಿಡ್ತೀನಿ ನಿಮಗೆ. ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ಫುಲ್ ಬ್ಲೂ ಪ್ರಿಂಟ್ ಇದು ನೋಡಿ. ಬನ್ನಿ ನೆಕ್ಸ್ಟ್ ಈ ಒಂದು ಮಾಡೆಲ್ ಪೇಪರ್ ನೋಡೋಣ. ನೋಡ್ತಾ ಹೋಗಿ. ಒಂದು 2024 ಇದು 2024 ಒಂದು ಮಾಡೆಲ್ ಪೇಪರ್ ನೋಡ್ತಾ ಹೋಗಿ. ಡ್ಯಾಶ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜ್ಯುವೆಲ್ ಇನ್ ಎಥಿಯೋಪ್ಸ್ ಏರ್. ನೋಡ್ತಾ ಹೋಗಿ. ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಆನ್ಸರ್ಸ್ ಇರುತ್ತೆ. ಇರಲಿಲ್ಲ ಅಂದರೆ ನೀನು ಕಮೆಂಟ್ ಮಾಡಿ, ನಾನೊಂದು ಪ್ರೊವೈಡ್ ಮಾಡ್ತೀನಿ PDF ಬೇಕಂದರೆ.
ಪೂರ್ತಿ ಇದೆ ಇದರಲ್ಲಿ ಪೇಪರ್ಗಳು ಎರಡನ್ನೂ ಕವರ್ ಮಾಡಿದ್ದೀನಿ. ಇನ್ನು ಮಿಲ್ಕೆ ಎಲ್ಲ ಒಂದು ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಆ್ಯಂಡ್ ಇದು ಮಾಡೆಲ್ ಪೇಪರ್ ಆ್ಯಂಡ್ 2024 ಮೊನ್ನೆ ನಡೆದ ಎಕ್ಸಾಮ್ ಒಂದು ಪೇಪರ್ ಆ್ಯಂಡ್ ಒಂದು 2023 ಇದೊಂದು ಹಾಕಿಬಿಡ್ತೀನಿ. ಅಷ್ಟು ಓದಿದರೆ ಸಾಕಿನ್ ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇಲ್ಲ. ನಾನು ಬೆಸ್ಟ್ ಅಂದರೆ ಒಂದು ಮೆಥಡ್ ನಿಮ್ಗೆ ಹೇಳೋದಂದರೆ 2023 ಪೇಪರ್ ಆ್ಯನ್ಯುವಲ್ದು, ಅದಾದಮೇಲೆ ಒಂದು ಈ ಇಯರ್ದು ಮಾಡೆಲ್ ಪೇಪರ್, ಆಮೇಲೆ ಎಕ್ಸಾಮ್ ಅಂದ್ರೆ ಮಾಡೆಲ್ ಪೇಪರ್, ಇದು ಆ್ಯನ್ಯುವಲ್ ಪೇಪರ್, ಈ 3 ಓದಿದರೆ ಅಷ್ಟರಲ್ಲೇ ಪಾಸ್ ಆಗ್ಬೋದು ನನ್ನ ಪ್ರಕಾರ. ಸೊ ಅಷ್ಟೇ ಬರುತ್ತೆ, ಎಕ್ಸ್ಟ್ರಾನೂ ಬರೋಲ್ಲ, ಅರ್ಥ ಮಾಡ್ಕೊಳ್ಳಿ. ಎಸ್, ನೋಡಿದ್ರಲ್ಲ ಪೂರ್ತಿ ಇದರಲ್ಲಿದೆ ಎಲ್ಲ. ಇನ್ನು ಒಂದು ಡೌಟ್ ಏನು ಕೇಳಿದ್ರೆ ಅಂದರೆ, ಕೆಲವು ಸ್ಟೂಡೆಂಟ್ಸು ಲಾಸ್ಟ್ ಇಯರು ಒಂದು ಎಕ್ಸಾಮ ಫೇಲ್ ಆದವರು ಈ ವರ್ಷ ಈ ಸೆಕೆಂಡ್ ಎಕ್ಸಾಮ್ ಕಟ್ಟೋಕ್ಕಾಗ್ತಾಯಿಲ್ಲ ಅದೆಲ್ಲ ಕೇಳ್ತಾ ಇದ್ದೀರಾ. ಸೊ ದಯವಿಟ್ಟು ನಾನೆಲ್ಲ ವಿಚಾರಿಸಿದೆ, ಅವರೆಲ್ಲ ಹೇಳಿದ್ದು ಏನಂದರೆ, ನಾನೊಂದು ಈ ಒಂದು ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಒಂದು ಎಕ್ಸಾಮಿನೇಷನ್ ಬೋರ್ಡ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕಟ್ಬೋದಲ್ಲ ಅಂತ ಅವರೇ ಹೇಳಿದ್ರು. ಸೊ ನೀವು ಸೆಕೆಂಡ್ ಎಕ್ಸಾಮ್ ಅಥವಾ ಅದು ಬರೀಲಿಲ್ಲ ಅಂದರೆ ನೀವು ಥರ್ಡಕ್ಕೂ ಕಟ್ಬೋದು, ಚಾನ್ಸ್ ಇದೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ನಾನು ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ, ನೆನ್ನೆಯಿಂದ ನಾನು ಅಬ್ಸರ್ವ್ ಮಾಡಿದೆ. ಸೊ ಅವ್ರಿಗೆ ನಾನೊಂದು ಮೇಲ್ ಮಾಡಿದ್ದೆ. ಸೊ ಅವ್ರು ಹೇಳಿದರು ಕಟ್ಬೋದು, ಬರೀಬೋದು. ಈ ಸೆಕೆಂಡ್ ಎಕ್ಸಾಮ್ನು 20ನೇ ತಾರೀಕಿಂದ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನೀವು ಸ್ಟೂಡೆಂಟ್ಸ್ಗೆ ಹೇಳಿ ಅಂತ ಅವರು ನನಗೆ ಹೇಳಿದರು. ಸೊ 20ನೇ ತಾರೀಕಿಂದ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಒಂದು ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ ನಡೀತಾ ಇದೆ ಪ್ರೊಸೆಸ್ಸು. ಸೊ ನಾವು ವಿಚಾರಿಸಿದಾಗ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಟ್ಬೋದು ಈ ಸೆಕೆಂಡ್ ಎಕ್ಸಾಮ್ಗೆ. ನಿಮ್ಮ ಒಂದು ಕಾಲೇಜಲ್ಲಾಗಲೂ ನೀವು ಒಂದು ನಿಯರ್ ಬೈ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ, ಈ ಥರ ನಾನು ಬರೀಬೇಕಂತ ಹೇಳಿದರೆ ಅವ್ರು ಇಮಿಡಿಯೇಟ್ಲಿ ಕಟ್ಸ್ಕೊತಾರೆ. ಸೊ ನೋಡಿದ್ರಲ್ಲ, ಪೂರ್ತಿ ವೀಡಿಯೋ ನೋಡಿದ್ದೀನಿ ಅನ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.